ಅದ್ರ ಬಗ್ಗೆ ಸತ್ವಾಗಲೂ ಮಾಹಿತಿ ಇಲ್ಲ ನನಗೆ. ಸೊ ಈಗ ಆಲ್ರೆಡಿ ನಿಮಗೆ ಗುರುತಿದ್ದಂಗೆ ಆಲ್ಮೋಸ್ಟ್ ಒಂದು 70% ಪ್ರಚಾರ ಮುಗಿಸ್ಬಿಟ್ಟಿದೆ. ಇನ್ನು 30% ಪ್ರಚಾರ ಉಳಿದಿದೆ ಮೊದಲನೇ ರೌಂಡಿಂದು. ಸೊ ಆಲ್ರೆಡಿ ಕ್ಯಾಂಡಿಡೇಟ್ ಬಿ ಫಾರ್ಮ್ ಕೂಡ ಕೊಟ್ಟಾಗಿದೆ. ಇದು ಯಾವ ಬೇಸಿಸ್ ಮೇಲೆ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಹೇಳಿದರೆ ನನಗೆ ಮಾಹಿತಿ ಇಲ್ಲ, ಸತ್ವಾಗಲೂ ಮಾಹಿತಿ ಇಲ್ಲ. ಸೊ ಅವರೇ ಕ್ಲಾರಿಫಿಕೇಷನ್ ಕೊಡೋದು ಒಳ್ಳೆಯದು ಇದ್ರ ಬಗ್ಗೆ, ಯಾಕಂದರೆ ಇದು ಸುಮ್ಮನೆ ಕಾಂಟ್ರವರ್ಸಿ ಒಂದಕ್ಕೊಂದು ಆಗ್ತಕ್ಕಂಥದ್ದು ಬೇಡ. ಸೊ ಐ ವಿಲ್ ರಿಸ್ಟ್ರಿಕ್ಟ್ ಮೈ ಸೆಲ್ಫ್ ನಾಟ್ ಟು ಸ್ಪೀಕ್ ಮಚ್ ಆನ್ ಟು ದ್ಯಾಟ್, ಬಿಕಾಸ್ ಇನ್ ವಾಟ್ ರೆಫರೆನ್ಸ್ ಇನ್ ವಾಟ್ ಕಾಂಟೆಸ್ಟ್ ಅವ್ರು ಹೇಳಿದ್ದಾರೆ ನನಗೆ ಗುರುತಿಲ್ಲ. ಅವ್ರು ಹೇಳಿರ್ತಕ್ಕ ಸ್ಟೇಟ್ಮೆಂಟು ನಾನು ನೋಡಿಲ್ಲ. ಸೊ ಗೋಯಿಂಗ್ ಬೈ ವಾಟ್ ಯು ಹ್ಯಾವ್ ಟೋಲ್ಡ್, ಐ ಥಿಂಕ್ ಮಚ್ ಮೋರ್ ಕ್ಲಾರಿಫಿಕೇಶನ್ ಅವರೇ ಕೊಡಬೇಕಂತ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲ, ಕಂಟಿನ್ಯೂ ಅನುಕೂಲ ಯಾರಾದರೂ ಅನುಕೂಲ ಆಗುತ್ತೆ ನಮಗೆ, ಬಟ್ ಪರ್ಟಿಕ್ಯುಲರ್ ಆಗಿ ವಿನೋದ್ ಹೊಸಟ್ಟಿ ಅವ್ರು ಆಲ್ರೆಡಿ ಕನೆಕ್ಟ್ ಎಳೆದ್ಬಿಟ್ಟಿದ್ದೀವಿ. ಸೊ ಐ ಥಿಂಕ್ 70% ಆಫ್ ಕ್ಯಾನ್ವಸ್ ಇಸ್ ಡನ್. ಸೊ ಇದ್ರ ಬಗ್ಗೆ ನಾನು ಮತ್ತೆ ಹೆಚ್ಚಿನ ಸ್ಪಷ್ಟೀಕರಣ ಕೊಡ್ತಾ ಹೋದ್ರೆ ಹಾಗೆ ನೀವು ಹ್ಯಾವ್ ಮೋರ್ ಕ್ವಶನ್ಸ್. ಸೊ ಟು ಡ್ರಾ ಲೈನ್ ಆನ್ ದಿಸ್, ಒಂದ್ಸಲಿ ನೀವು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮಾತನಾಡ್ತಕ್ಕಂಥದ್ದು ಒಳ್ಳೆಯದು. ಇಲ್ಲ ಗೊತ್ತಿಲ್ಲ, ಈಗ ನೀವು ಹೇಳಿದಿರಿ ಅಲ್ಲ, ಹೇಳ್ತೀನಿ, ಖಂಡಿತವಾಗಿ ಹೇಳ್ತೀನಿ. ಅವ್ರಿಗೆ ಗುರುತಿರುತ್ತೆ. ಸಿ ಈಸ್ ವೆಲ್ ಅವೇರ್ ಆಫ್ ಎವ್ರಿಥಿಂಗ್. ಸೊ ಅವ್ರು ಯಾವ ರೆಫರೆನ್ಸ್ನಲ್ಲಿ ಹೇಳಿದರೆ ನನಗೆ ಗೊತ್ತಿಲ್ಲ. ಐ ರಿಪೀಟ್, ಅವ್ರು ಯಾವ ರೆಫರೆನ್ಸ್ನಲ್ಲಿ ನನಗೆ ಹೇಳಿದಾರೆ ಗೊತ್ತಿಲ್ಲ. ನೀವು ಅಧ್ಯಕ್ಷರಿಗೆ ಮಾತನಾಡೋದು ಒಳ್ಳೆಯದು ಈ ವಿಷಯದಲ್ಲಿ. ಹೌದು, ಸಿ ಫಾರ್ಮ್ ಲಾಸ್ಟಿಗೆ ಕೊಡ್ಬೋದು, ಚೇಂಜಸ್ ಇದು ಆ ಥರ ಇಲ್ಲ ಅನ್ಸುತ್ತೆ ನನಗೆ. ಐ ಪರ್ಸ್ನಲಿ ಫೀಲ್, ಯಾಕಂದರೆ ಎಲ್ಲರೂ ವಿಚಾರ ಮಾಡಿ ಟಿಕೆಟ್ ನಿರ್ಧಾರ ಮಾಡಿದ್ದಾರೆ. ಆ್ಯಂಡ್ ಫರ್ದರ್ ಇಫ್ ದೇರ್ ಎನಿ ಚೇಂಜಸ್ ಹ್ಯಾಸ್ ಟು ಬಿ ಮೇಡ್, ಅದು ಅಲ್ಲಿಂದನೇ ಆಗಬೇಕು ವಿನ ಹೊರತು ನಾವು ಇಲ್ಲಿಂದ ಏನು ಹೇಳಕ್ಕೆ ಮಾಡೋಕ್ಕೆ ಬರಲ್ಲ. ಸೊ ಐ ಥಿಂಕ್ ಯು ಶುಡ್ ಆಸ್ಕ್ ಹಿಮ್ ಓನ್ಲಿ. ಅಲ್ಲ, ಹೇಳ್ದಲ್ಲ ನಿಮಗೆ, ಯಾಕಂದರೆ ಸ್ವಾಮೀಜಿಯವರು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಇದ್ದಾರೆ, ಜೊತೆಗೆ ಪಾಪ್ಯುಲರ್ ಕೂಡ ಇದ್ದಾರೆ. ಭಾಳ ಅತಿ ಉತ್ತಮವಾದ ವಾಗ್ಮಿಗಾರರು ಅವರು. ಹಿ ಸ್ಪೀಕ್ಸ್ ವೆರಿ ವೆಲ್. ಅವರಿಗಾದಂಥ ಅಟ್ರಾಕ್ಷನ್ ಇದೆ. 10,000 ಜನ ಅವ್ರಿಗೆ ಯಾವಾಗಲೂ ನಾನು ನೋಡಿದ್ದೀನಿ ಕೂತ್ಕೊಂಡು ಅವ್ರ ಪ್ರವಚನ ಕೇಳ್ತಕ್ಕಂಥ, ನಾನು ಕೂತ್ಕೊಂಡು ಕೇಳಿದ್ದೀನಿ. ಸೊ ಇದು ರಾಜಕೀಯವಾಗಿ ಹೊಸ್ದಾಗಿ ಅವರು ಬರ್ತಾ ಇದ್ದಾರೆ. ಇದು ಮೊದಲನೇ ಟೈಮ್, ಇದು ಲಿಟಮಸ್ ಟೆಸ್ಟ್ ಅಂತ ಮೊನ್ನೆನೂ ಹೇಳಿದೆ. ಇದು ಯಾರು ಜಾಸ್ತಿ ತೊಗೊಳ್ತಾರೆ ಓಟು, ಯಾರ್ದು ಓಟ್ ತೊಗೊಳ್ತಾರೆ ಗೊತ್ತಾಗೋದಿಲ್ಲ. ಸೊ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್.